ಹಾಯ್, ವೆಲ್ಕಮ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ತುಂಬ ದಿನಗಳಾದಮೇಲೆ ಮತ್ತೆ ನಿಮ್ಮ ಜೊತೆಗೆ ಸಿಗ್ತಾ ಇದ್ದೀನಿ. ಹಬ್ಬದ ಕೆಲಸ ಗಡಿಬಿಡಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕೆ ಆಗಿದ್ದಿಲ್ಲ. ಸೊ ಇವತ್ತು ಗಣೇಶ ಹಬ್ಬಕ್ಕೆ ಒಂದು ಸ್ವೀಟ್ ರೆಸಿಪಿಯಿಂದ ಶುರು ಮಾಡೋಣ ಅಂತ. ಶಂಕರಪೊಳಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿ ರೆಸಿಪಿ, ನೀವು ಬೇಗ ಮಾಡ್ಕೋಬೋದು. ಆಮೇಲೆ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿದೆ. ನೀವು ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಬೇಗ ತುಂಬ ಚೆನ್ನಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ. ಸೊ ಬನ್ನಿ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಸ್ವೀಟ್ ಶಂಕರಪಾಳಿ ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿದೆ, ತುಂಬ ಬಿಸ್ಕೆಟ್ ಥರನೇ ಬರುತ್ತೆ. ಸೊ ಇದಕ್ಕೆ 1 ಕಪ್ಪು ತುಪ್ಪ, 1 ಕಪ್ ಸಕ್ಕರೆ, 1 ಕಪ್ ನೀರು, ಇಷ್ಟೇ. ಅದೆಷ್ಟು ಹಿಡಿಯುತ್ತೋ ಅಷ್ಟು ಮೈದಾ ಹಿಟ್ಟು. ತುಂಬ ಚೆನ್ನಾಗಿರುತ್ತೆ, ಸೇಮ್ ಬಿಸ್ಕೆಟ್ ಥರನೇ ಬರುತ್ತೆ. ಬನ್ನಿ ಹೆಂಗೆ ಮಾಡೋ ಅಂತ ನೋಡ್ಕೊಳ್ಳೋಣ. ಸೊ ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ 1 ಕಪ್ ಸಕ್ಕರೆ, ಇದು 1 ಫುಲ್ ಕಪ್ಪಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. 1 ಕುದಿ ಬಂದರೆ ಸಾಕು. ಇದು ಚೆನ್ನಾಗಿ 1 ಕುದಿ ಬರಲಿ. ಇದಕ್ಕೆಲ್ಲ ಪಾಕ ಎಲ್ಲ ತರಿಸೋದು ಬೇಡ, ಚೆನ್ನಾಗಿ ಮಿಕ್ಸ್ ಆಗಿ ಸಕ್ಕರೆ ಎಲ್ಲ ಕರಗಿ 1 ಕುದಿ ಬರಲಿ. ಸೊ ನೋಡ್ಬೋದು, ಇವಾಗ ಸಕ್ಕರೆ ತುಪ್ಪ ಎಲ್ಲ ನೀಟಾಗಿ ಕರಗ್ತಾ ಇದೆ. ಇದು ಚೆನ್ನಾಗಿ 1 ಕುದಿ ಬರಲಿ. ನೋಡ್ಬೋದು, ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಆಫ್ ಮಾಡ್ಕೊಬಿಡೋಣ. ಆಫ್ ಮಾಡ್ಕೊಂಡು ಇದು ಪೂರ್ತಿ ತಣ್ಣಗಾಗಲಿ. ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಮೈದಾ ಹಾಕಿ ಶಂಕರಪಾಳಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಇದನ್ನು ಒಂದು ಪರಾತಿಗೆ ಆರಕ್ಕೆ ಹಾಕೊಂಡ್ಬಿಡೋಣ. ಸೊ ಇದು ಪೂರ್ತಿ ತಣ್ಣಗಾಗಲಿ. ಸೊ ಇವಾಗ ಎಣ್ಣೆ ಬಿಸಿಯಾಗಿದೆ, ಇವಾಗ ಬಿಟ್ಕೊಂಡ್ಬಿಡೋಣ. ನೋಡ್ಬೋದು, ಸಣ್ಣ ಊರಿನಲ್ಲಿ ಬೇಯಿಸ್ರಿ. ಸೊ ನೋಡ್ಬೋದು, ಸಣ್ಣ ಊರಿನಲ್ಲಿ ಕರ್ಕೊಡ್ರಿ.
ಸೊ ಇವಾಗ ಇನ್ನೊಂದು ನೆಕ್ಸ್ಟ್ ಉಳ್ಳೆನ ಈ ಥರ ಇಟ್ಕೊಂಡ್ಬಿಡೋಣ. ನಿಮಗೆ ಭಾಳ ಹತ್ತಿದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಡ್ರಿ, ಇಲ್ಲಾಂದ್ರೆ ಏನು ಅವಶ್ಯಕತೆ ಇಲ್ಲ. ಸೊ ಇದರಲ್ಲೇ ಆಲ್ರೆಡಿ ತುಪ್ಪ ಎಲ್ಲ ಜಿಡ್ಡಿರೋದ್ರಿಂದ ಸೊ ಏನು ಎಣ್ಣೆ ಅವಶ್ಯಕತೆ ಇಲ್ಲ. ಸೊ ನೋಡ್ಬೋದು ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಈ ಥರ ಕಟ್ ಮಾಡ್ಕೊಂಬಿಡೋಣ. ನೋಡ್ರಿ ಇಲ್ಲಿ ಈ ಥರ ಸೊ ನೋಡಿ ಈ ಥರ ಕಟ್ ಮಾಡ್ಕೊಂಬಿಡೋಣ. ಸೊ ನೋಡ್ಬೋದು ಇವಾಗ ಕರಿತಾ ಇದ್ದೀನಿ. ಇದು ತೆಗ್ದ ತಕ್ಷಣ ನಿಮಗೆ ಮೆತ್ತಗೆ ಅನಿಸ್ಬೋದು, ಬಟ್ ಆಮೇಲೆ ಒಂದು 2-3 ನಿಮಿಷ ಬಿಟ್ಟ ತಕ್ಷಣ ಫುಲ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗಂತ ನೀವು ಮೆತ್ತಗಾಗಿದೆ ಅಂತ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಸೊ ನೋಡ್ಬೋದು ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ನೋಡ್ಬೋದು ಈ ಥರ ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ತಕ್ಕೊಂಬಿಡೋಣ. ಇವಾಗ ನೆಕ್ಸ್ಟ್ ಬ್ಯಾಚು ಬಿಟ್ಕೊಂಡ್ಬಿಡೋಣ. ಆದಷ್ಟು ಫ್ಲೇಮ್ನ ಸಿಮ್ಮಲ್ಲೇ ಇಟ್ಕೊಳ್ರಿ, ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ನೋಡ್ಬೋದು ಕ್ರಿಸ್ಪಿಯಾಗಿರೋ ಶಂಕರಪೊಳಿ ರೆಡಿ ಇದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಿಸ್ಕೆಟ್ ಥರ ಬಂದಿದೆ. ನೀವು ಟ್ರೈ ಮಾಡಿರಿ, ರೆಸಿಪಿ ಹೆಂಗೆ ಬಂದಿತ್ತು ಅಂತ ಹೇಳಿರಿ. ನನ್ನ ರೆಸಿಪೀಸ್ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.